ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಟ್ರಯಲ್ ಇವತ್ತಿನಿಂದ ಶುರುವಾಗ್ತಾ ಇದೆ. ಇಂದಿನಿಂದ ಟ್ರಯಲ್. ಆರೋಪಿ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ. ಆರೋಪಿ ದರ್ಶನ್ಗೆ ಟ್ರಬಲ್. ಒಂದು ಕಡೆ ಟ್ರಯಲ್ ಶುರು ಆದರೆ ಆರೋಪಿ ದರ್ಶನ್ಗೆ ಟ್ರಬಲ್ ಕೂಡ ಶುರು. ಮತ್ತೊಂದು ಅಗ್ನಿ ಪರೀಕ್ಷೆ. ಡಿ ಗ್ಯಾಂಗ್ಗೆ ಈಗ ಟೆನ್ಷನ್ ಶುರುವಾಗಿದೆ. ನಿನ್ನೆ ರಾತ್ರಿ ಇಡೀ ನಿದ್ರೆ ಮಾಡದೆ ದರ್ಶನ್ ಚಡಪಡಿಸಿದ್ದಾರಂತೆ. ದರ್ಶನ್ ಸೇರಿದ ಹಾಗೆ ಉಳಿದ ಸಹ ಖೈದಿಗಳಿಗೂ ಕೂಡ ನಿದ್ರೆ ಬಂದಿಲ್ವಂತೆ. ಇವತ್ತಿನಿಂದ ಕೋರ್ಟ್ನಲ್ಲಿ ಸಾಕ್ಷಿದಾರರ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಒಂದು ಕಡೆ ಟ್ರಯಲ್ ಶುರು ಆದರೆ ಮತ್ತೊಂದು ಕಡೆ ಆರೋಪಿಗಳಿಗೆ ಟ್ರಬಲ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ. ಒಂದು ಕಡೆ ದರ್ಶನ್ಗೆ ರಾತ್ರಿ ಇಡೀ ಚಡಪಡಿಕೆ ಅಂತೆ, ನಿದ್ರೆನೇ ಬಂದಿಲ್ಲ. ಸಹ ಖೈದಿಗಳ ಪರಿಸ್ಥಿತಿಯೂ ಕೂಡ ಅದೇ, ಅವ್ರಿಗೂ ಕೂಡ ನಿದ್ರೆ ಬಂದಿಲ್ಲ. ಇವತ್ತಿನಿಂದ ಟ್ರಯಲ್. ಆರೋಪಿ ದರ್ಶನ್ಗೆ ಟ್ರಬಲ್. ಅಗ್ನಿ ಪರೀಕ್ಷೆ. ಮತ್ತೊಂದು ಅಗ್ನಿ ಪರೀಕ್ಷೆಗೆ ಡಿ ಗ್ಯಾಂಗ್ ರೆಡಿ ಆಗಿದೆ. ಕೊಲೆ ಕೇಸ್ ಯಾವ ತಿರುವು ಪಡೆಯತ್ತೋ ಅನ್ನೋ ಟೆನ್ಷನ್ ಈಗ. ನಿನ್ನೆ ರಾತ್ರಿ ಕೋರ್ಟ್ ಕೇಸ್ನ ಬಗ್ಗೆ ಡಿ ಗ್ಯಾಂಗ್ ಪರಸ್ಪರ ಚರ್ಚೆ ಮಾಡಿದ್ದಾರಂತೆ. ಬೆಳಿಗ್ಗೆ ದೇವರಿಗೆ ನಮಸ್ಕರಿಸಿ ಕೆಲ ಹೊತ್ತು ಬ್ಯಾರಕ್ನಲ್ಲಿಯೇ ವಾಕಿಂಗ್ ಮಾಡಿದ್ರು. ಸಹಬಂದಿಗಳ ಜೊತೆ ಮಾತನಾಡ್ತಾ ಮೌನವಾಗಿ ಕುಳಿತಿದ್ರಂತೆ ದರ್ಶನ್. ಇವತ್ತಿನಿಂದ 57ನೇ CCH ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗ್ತಾ ಇದೆ. ರೇಣುಕಾಸ್ವಾಮಿ ತಂದೆ ತಾಯಿಯ ಜೊತೆಗೆ ಕೆಲ ಸಾಕ್ಷಿಗಳ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಮೊದಲ ಹಂತವಾಗಿ ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷಿ ನುಡಿಯಲಿದ್ದಾರೆ. ಈಗಾಗಲೇ ಪ್ರಾಸಿಕ್ಯೂಷನ್ ಮನವಿಯ ಮೇರೆಗೆ ಎರಡೂ ಸಾಕ್ಷಿಗಳಿಗೂ ಕೂಡ ಸಮನ್ಸ್ ನೀಡಲಾಗಿದೆ. ಇವತ್ತು ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಘಟನಾವಳಿಯ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ನೀಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.